ಮೈ ಚಾನಲ್. ರಾಮಾಚಾರಿ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ನಾನು ಹೇಳ್ಕೊಟ್ಟಿದ್ದೆಲ್ಲ ಅರ್ಥ ಆಯ್ತಲ್ವಾ ಕಿಟ್ಟು ಅಂತ ಇಲ್ಲಿ ಚಾರು ಹೇಳ್ತಿದ್ರೆ, ಆ ಕಡೆ ರಾಮಾಚಾರಿ ಹೌದು ಮೇಡಮ್ ಅಂತ ರಾಮಾಚಾರಿ ಹೇಳ್ತಾರೆ. ಏನಾಯ್ತು ಬೇಬಿ ಅಂತ ಮಾನಿತಾ ಚಾರುನ ಕೇಳ್ತಾರೆ. ಕಾಫಿ ಚೆನ್ನಾಗಿ ಮಾಡಿರ್ಲಿಲ್ಲ ಮಾಮ್, ಅದಕ್ಕೋಸ್ಕರ ಇನ್ನು ಬೆಟರ್ ಆಗಿ ಮಾಡು ಅಂತ ಹೇಳ್ಕೊಡ್ತಿದ್ದೆ ಅಂತ ಚಾರು ಹೇಳ್ತಾರೆ. ಓ ಅದಾ ವಿಷಯ ಅಂತ ಮಾನಿತಾ ಹೇಳ್ತಾರೆ. ಅಂತ ಇಲ್ಲಿ ಜಿಕೆ ಹೇಳಕ್ ಬರ್ತಾರೆ. ಆಗ ಎಲ್ರು ಜಿಕೆ ನೋಡ್ತಿದ್ರೆ ಜಿಕೆ ಸುಮ್ನಾಗ್ತಾರೆ. ಅಶೋಶೋ ಏನು ಇಲ್ಲ ಅಶೋ ದಡ್ ನೆಕ್ಸ್ಟ್ ಟೈಮ್ ಇನ್ನು ಚೆನ್ನಾಗಿ ಮಾಡ್ಕೊಡು ಅಂತ ಜಿಕೆ ಹೇಳ್ತಾರೆ. ಅಯ್ಯೋ ಇವ್ರೊಬ್ರು ದಡ್ ಮುಂಡೆವು ಏನ್ ಹೇಳಿದ್ರು ನಂಬ್ಕೊಬಿಡ್ತಾರೆ. ನಾನು ನಿಜ ಹೇಳಿದ್ರೆ ಇವರೆಲ್ಲ ನನ್ನನೇ ಹುಚ್ಚ ಅಂತಾರೆ. ಹುಚ್ಚರು ಯಾರು ಅಂತ ಮುಂದಕ್ಕೆ ಅವ್ರಿಗೆ ಗೊತ್ತಾಗುತ್ತೆ ಅಂತ ಜಿಕೆ ಮನ್ಸಲ್ಲೇ ಅನ್ಕೊಂಡು ಇದಕ್ಕಿದಂಗೆ ಜಿಕೆ ನಗದಿಕ್ಕೆ ಶುರು ಮಾಡ್ತಾರೆ. ಜಿಕೆ ನಿಂಗೇನು ಹುಚ್ಚಿಡ್ತಿದ್ಯೇನೋ ಅಂತ ಮಾನ್ಯತಾ ಹೇಳ್ತಿದ್ರೆ, ಹೌದೌದು ಹುಚ್ಚು ಹುಚ್ಚು ಅಂತ ಹೇಳಿ ಜಿಕೆ ನಗ್ತಿರ್ತಾರೆ. ಮಾನ್ಯತಂಗಂತೂ ತುಂಬಾ ಕೋಪ ಬಂದ್ಬಿಟ್ಟು ಶಟಾಪ್ ಅಂತ ಕೂಗಾಡ್ತಾರೆ. ಡಾರ್ಲಿಂಗ್ ಶಲ್ಬಿಗೋ ಅಂತ ವಿವೇಕ್ ಹೇಳ್ತಿದ್ರೆ, ಈ ಕಡೆ ಚಾರು ರಾಮಾಚಾರಿನೇ ನೋಡ್ತಾರೆ. ಸರಿ ಹೋಗೋಣ ಅಂತ ಇಲ್ಲಿ ಚಾರು ಹೇಳ್ತಾರೆ. ಹೋಗು ಬೇಬಿ ಅಂತ ಮಾನ್ಯತಾ ಹೇಳ್ತಾರೆ. ಆಮೇಲೆ ಚಾರು ಹಾಗೂ ವಿವೇಕ್ ಹೋಗ್ತಾರೆ. ಈ ಕಡೆ ಜಿಕೆ ರಾಮಾಚಾರಿ ನೋಡಿ ನಗ್ತಿದ್ರೆ, ರಾಮಾಚಾರಿನು ಜಿಕೆ ನೋಡಿ ನಗ್ತಾರೆ. ಬಿಗ್ರುಜಿ ಇಬ್ರದ್ದು ಜೋಡಿ ಹಚ್ಚಾಯನ ಅಂತ ಇಲ್ಲಿ ನವದೀಪ್ ಹೇಳ್ತಾರೆ. ಎಸ್ ನವದೀಪ್ ಇಬ್ರು ಜೋಡಿನು ಹೇಳ್ಮಾಡಿಸ್ತಾಗಿದೆ ಅಂತ ಮಾನ್ಯತಾ ಹೇಳ್ತಾರೆ. ಆಮೇಲೆ ಜಿಕೆ ರಾಮಾಚಾರಿನೇ ನೋಡ್ತಿರ್ತಾರೆ. ಕಟ್ಕೊಂಡಿರೋ ಹೆಂಡತಿನ ಆ ಕಿತ್ತೋಗಿರೋ ಸಕ್ಸೆನ ಮಗನ್ ಜೊತೆ ಒಬ್ಳನ್ನೇ ಕಳ್ಸ್ಬಿಟ್ನಲ್ಲ, ಈ ತರ ಕಳ್ಸೋ ಕ್ಯಾಂಡಿಡೇಟ್ ನಮ್ ರಾಮಾಚಾರಿ ಅಲ್ವಲ್ಲ, ಇಲ್ಲೇನೋ ನಡೀತಿದೆ ಅಂತ ಜಿಕೆ ಮನ್ಸಲ್ಲೇ ಅನ್ಕೋತಾರೆ. ಹಾಗೆ ಇಲ್ಲಿ ಜಿಕೆ ಹೋಗಿ ರಾಮಾಚಾರಿ ಪಕ್ಕ ನಿಂತ್ಕೋತಾರೆ. ಎಷ್ಟೇ ನಂಗೆ ಹೊಡೆದ್ರು ನೀನೆ ರಾಮಾಚಾರಿ ಅಂತ ನಂಗೆ ಚೆನ್ನಾಗ್ ಗೊತ್ತು ಅಂತ ಜಿಕೆ ಹೇಳ್ತಾರೆ. ಅದಕ್ಕೆ ಏನೀಗ ಅಂತ ರಾಮಾಚಾರಿ ಕೇಳ್ತಾರೆ. ಅಲ್ಲ, ನೀನು ನಿನ್ ಜೀವಿಗಿಂತ ಹೆಚ್ಚಾಗಿ ಇಷ್ಟಪಡೋ ನಿಮ್ ಚಾರು ಮೇಡಮ್ ಅಂದ್ರೆ ನಿನ್ ಹೆಂಡತಿನ ಕಿತ್ತೋಗಿರೋ ಸಕ್ಸೆನ ಮಗ ಕರ್ಕೊಂಡ್ ಹೋದ್ರು ಹೀಗೆ ಸುಮ್ನೆ ನಿಂತ್ಕೊಂಡಿದ್ಯಲ್ಲ ಅದ್ ಹೇಗೆ ಅಂತ ಜಿಕೆ ಕೇಳ್ತಾರೆ. ಇದನ್ನೇ ಮಾಯಾ ಬಜಾರ್ ಅಂತ ಹೇಳೋದು ಅಂತ ರಾಮಾಚಾರಿ ಹೇಳ್ತಾರೆ. ಏನು ಮಾಯಾ ಬಜಾರ್ ಅಂತ ಜಿಕೆ ಕೇಳ್ತಾರೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಎಲ್ಲ ನಿಂಗೆ ಗೊತ್ತಾಗುತ್ತೆ ಅಂತ ರಾಮಾಚಾರಿ ಹೇಳ್ತಿದ್ರೆ, ಹೌದಾ ಅಂತ ಜಿಕೆ ಹೇಳ್ತಾರೆ. ಹೌದು ಅಂತ ರಾಮಾಚಾರಿ ಹೇಳ್ತಾರೆ. ಏನ್ ಗೊತ್ತಾಗುತ್ತೋ ಏನು ಅಂತ ಜಿಕೆ ಅನ್ಕೋತಾರೆ. ಇನ್ನೊಂದ್ ಕಡೆ ಟೆರಸ್ ಮೇಲೆ ವಿವೇಕ್ ಹಾಗೂ ಚಾರು ಇರ್ತಾರೆ. ಚಾರು ತುಂಬಾ ಕೋಪ ಮಾಡ್ಕೋತಾರೆ. ಚಾರು ಡಾರ್ಲಿಂಗ್, ನಾನು ನಿನ್ನನ್ನ ನೋಡ್ತಿದ್ದಂಗೆ ಎಲ್ಲಾನು ಮರ್ತೋಗ್ತೀನಿ. ಯಾಕೆಂದ್ರೆ ನೀವೆಷ್ಟು ಬ್ಯೂಟಿಫುಲ್ ಇದೀರಾ ಅಂದ್ರೆ ಆ ನಿಮ್ ಕಣ್ಣು, ಆ ನಿಮ್ ಮೂಗು, ಆ ನಿಮ್ಮ ಲಿಪ್ಸ್ ಎಲ್ಲ ಪರ್ಫೆಕ್ಟ್ ಆಗಿ ಸ್ಕೆಚ್ ಮಾಡ್ದಂಗಿದೆ. ಚಾರು ಡಾರ್ಲಿಂಗ್, ಆದಷ್ಟು ಬೇಗ ನಾನು ನಿಮ್ಮನ್ನ ಮದ್ವೆ ಆಗ್ಬೇಕು, ಸುಮ್ನೆ ಇರೋದಕ್ಕೆ ಆಗ್ತಾ ಇಲ್ಲ ನಿಮ್ಮನ್ನ ನೋಡಿದ್ರೆ ಅಂತ ಇಲ್ಲಿ ವಿವೇಕ್ ಹೇಳ್ತಿರೋ ಚಾರು ಕೋಪ ಮಾಡ್ಕೊಂಡು ಸುಮ್ನೆ ನಿಂತಿರ್ತಾರೆ. ಚಾರು ಡಾರ್ಲಿಂಗ್, ಆವಾಗಿಂದ ನಾನು ಒಬ್ನೇ ಮಾತಾಡ್ತಿದ್ದೀನಿ, ಯಾಕೆ ನೀವೇನು ಹೇಳ್ತಾನೆ ಇಲ್ವಲ್ಲ? ಓ ಶೈ ಆಗ್ತಿದ್ಯಾ? ಸರಿ, ನೀವಿಷ್ಟೊಂದು ಶೈ ಆಗಿದ್ರೆ ನಾನು ಹಗ್ ಮಾಡಿ ಕಿಸ್ ಮಾಡ್ಬೇಕಾದ್ರೆ ಆವಾಗ ಏನ್ ಮಾಡ್ತೀರಾ ಅಂತ ವಿವೇಕ್ ಹೇಳ್ತಿದ್ರೆ ಚಾರುಗಂತೂ ತುಂಬಾ ಕೋಪ ಬರುತ್ತೆ. ಹಾಗೆ ಅದೇ ಟೆರೆಸ್ ಅಲ್ಲಿ ರಾಮಾಚಾರಿ ಕೂಡ ಇರ್ತಾರೆ. ಅಲ್ಲೇ ಇದ್ದಂತ ಒಂದು ಬಟ್ಟೆನ ಎತ್ಕೋತಾರೆ. ಇಲ್ಲಿ ವಿವೇಕ್ ಚಾರುನ ಹಗ್ ಮಾಡ್ಬೇಕು ಅಂತ ಹೇಳಿ ಚಾರು ಹತ್ರ ಹೋಗ್ತಾ ಇರ್ತಾರೆ. ಅಷ್ಟೊತ್ತಿಗೆ ಇಲ್ಲಿ ವಿವೇಕ್ ರಾಮಾಚಾರಿ ಕೈಯಲ್ಲಿರೋ ಬಟ್ಟೆನ ಮುಚ್ಚಿಬಿಡ್ತಾರೆ. ಹಾಗೆ ಅವ್ರ ಮುಖನ ಫುಲ್ ಕವರ್ ಮಾಡ್ಕೊಂಡು ರಾಮಾಚಾರಿ ವಿವೇಕ್ ಹೊಡೆಯೋಕೆ ಶುರು ಮಾಡ್ತಾರೆ. ಅಯ್ಯೋ ಯಾರಾದ್ರೂ ಕಾಪಾಡಿ, ಯಾರೋ ನೀನು ಯಾಕೆ ಹೊಡಿತಿದ್ಯಾ ಅಂತ ಇಲ್ಲಿ ಚಾರು ಹೇಳ್ತಿರ್ತಾರೆ. ಯಾರಾದ್ರೂ ಕಾಪಾಡಿ ಪ್ಲೀಸ್ ಪ್ಲೀಸ್ ಅಂತ ಚಾರು ಹೇಳ್ತಿದ್ರೆ ರಾಮಾಚಾರಿ ಹೊಡೆಯೋಕೆ ಶುರು ಮಾಡ್ತಾರೆ. ಆಮೇಲೆ ರಾಮಾಚಾರಿ ವಿವೇಕ್ ತಲೆ ಮೇಲಿರೋ ಬಟ್ಟೆನ ತೆಗೆದು ಬಿಡ್ತಾರೆ. ಅಷ್ಟೊತ್ತಿಗೆ ಇಲ್ಲಿ ವಿವೇಕ್ ಹಿಂದೆ ತಿರುಗಿ ಯಾರಿದ್ದಾರೆ ಅಂತ ನೋಡೋ ಅಷ್ಟೊತ್ತಲ್ಲಿ ರಾಮಾಚಾರಿ ಆ ಬಟ್ಟೆನ ತನ್ನ ತಲೆ ಮೇಲೆ ಹಾಕೋತಾರೆ. ಅಂತ ಹೇಳಿ ಈ ವಿವೇಕ್ ರಾಮಾಚಾರಿಗೆ ಹೊಡೆಯೋಕೆ ಹೋಗ್ತಿದ್ರೆ ಇಲ್ಲಿ ರಾಮಾಚಾರಿನೇ ವಿವೇಕ್ ಹಿಡ್ಕೊಂಡು ಹೊಡೆಯೋಕೆ ಶುರು ಮಾಡ್ತಾರೆ. ಅಯ್ಯೋ ಯಾಕೆ ಹೊಡಿತಿದ್ದೀರಾ ಬಿಡಿ ಅವ್ರ ಅಂತ ಹೇಳಿ ಚಾರು ನಾಟಕ ಆಡೋದಕ್ಕೆ ಶುರು ಮಾಡ್ತಾರೆ. ಇಲ್ಲಿ ರಾಮಾಚಾರಿ ಚೆನ್ನಾಗಿ ವಿವೇಕ್ಗೆ ಹೊಡಿತಾನೆ ಇರ್ತಾರೆ. ಆಮೇಲೆ ರಾಮಾಚಾರಿ ವಿವೇಕ್ ನ ತಳ್ಬಿಡ್ತಾರೆ. ರಾಮಾಚಾರಿ ತನ್ನ ಮುಖದಲ್ಲಿ ಹಾಕಿರೋ ಬಟ್ಟೆನ ತೆಗಿತಾರೆ. ವಿವೇಕ್ ಬಂದು ಯಾರು ಅಂತ ನೋಡ್ಬೇಕು. ಅಷ್ಟೊತ್ತಿಗೆ ಮತ್ತೆ ರಾಮಾಚಾರಿ ವಿವೇಕ್ಗೆ ಆ ಬಟ್ಟೆನ ಹಾಕ್ಬಿಡ್ತಾರೆ. ಆಮೇಲೆ ವಿವೇಕ್ಗೆ ಹೊಡಿತಾ ಇದ್ರೆ ಇಲ್ಲಿ ರಾಮಾಚಾರಿ ಚಾರು ಪಕ್ಕ ಬಂದು ನಿಂತ್ಕೋತಾರೆ. ಚಾರುಗೊಂದು ವಿವೇಕ್ ನೋಡಿ ಕೋಪ ಬರ್ತಿರುತ್ತೆ. ಚಾರು ಕೂಡ ವಿವೇಕ್ಗೆ ಹೊಡಿತಾರೆ. ಯಾರೋ ನೀನು ಅಂತ ಇಲ್ಲಿ ವಿವೇಕ್ ಹೇಳ್ತಿದ್ರೆ ರಾಮಾಚಾರಿ ಚಾರಿಗೆ ಮುತ್ ಕೊಡ್ತಿರ್ತಾರೆ. ಹಾಗೆ ಚಾರು ಕೂಡ ರಾಮಾಚಾರಿಗೆ ಮುತ್ ಕೊಡ್ತಾರೆ. ಆಮೇಲೆ ಇಲ್ಲಿ ವಿವೇಕ್ ನ ತಳ್ಬಿಡ್ತಾರೆ ರಾಮಾಚಾರಿ ಅಲ್ಲಿಂದ ಹೊಟ್ಟೋಗ್ತಾರೆ. ಇಲ್ಲಿ ವಿವೇಕ್ ಕೌನ್ ಅಂತ ಹೇಳಿ ಸುತ್ತಮುತ್ತ ಹುಡುಕ್ತಾರೆ. ಯಾರು ಇರಲ್ಲ. ಡ್ಯಾಡ್ ಅಂತ ಹೇಳಿ ವಿವೇಕ್ ಕೆಳಗಡೆ ಹೋಗ್ತಾರೆ. ಕೆಳಗಡೆ ಜಿಕೆ ಅಂತೂ ಏನು ಗೊತ್ತಾಗ್ತಿಲ್ಲಪ್ಪ, ಏನ್ ಮಾಡಕ್ ಹೊಟ್ಟಿದ್ದಾನೆ ಅಂತ ಹೇಳಿ ಟೆನ್ಷನ್ ಆಗ್ತಿದ್ರೆ ರಾಮಾಚಾರಿ ಏನು ಗೊತ್ತೇ ಇಲ್ಲ ಅನ್ನೋ ತರ ಜಿಕೆ ಪಕ್ಕ ಬಂದು ನಿಂತ್ಕೋತಾರೆ. ಅವಾಗ್ಲೇ ಇಲ್ಲಿರ್ಲಿಲ್ಲ, ಇವಾಗಿದ್ಯಾ ಅದ್ ಹೆಂಗೆ ಅಂತ ಜಿಕೆ ಕೇಳ್ತಾರೆ. ಅವಾಗಿಂದ ಇಲ್ಲೇ ಇದೀನಲ್ಲ ಅಂತ ರಾಮಾಚಾರಿ ಹೇಳ್ತಾರೆ. ಏನೋ ಇಲ್ಲೇ ಇದ್ಯಾ, ಸರಿ ಬಿಟ್ಟಾಕು, ಅವಾಗಿಂದ ಏನೋ ದೊಡ್ಡದಾಗಿ ಬಿಲ್ಡಪ್ ಕೊಡ್ತಿದ್ದಲ್ಲ, ಏನೋ ಮಾಡ್ಬಿಡ್ತೀನಿ ಅಂತ ಹೇಳ್ತಿದ್ದೆ, ನೋಡಿದ್ರೆ ಇಲ್ಲೇ ನಿಂತಿದ್ಯಲ್ಲ ಅಂತ ಜಿಕೆ ಕೇಳ್ತಾರೆ. ಆಗ್ಲೇ ಮಾಡಾಯ್ತಲ್ಲ ಅಂತ ರಾಮಾಚಾರಿ ಹೇಳ್ತಾರೆ. ಏನು ಮಾಡಾಯ್ತಾ, ಏನ್ ಮಾಡ್ದೆ, ಯಾವಾಗ, ಹೆಂಗೆ ಅಂತ ಜಿಕೆ ಹೇಳ್ತಾರೆ. ಅದು ಬಿಟ್ಟಾಕಯ್ಯ, ನಿನ್ ಮೂಗು ಹೊಡೆದೋದಾಗ ನಿಂಗೆ ಬೇಜಾರಾಯ್ತಲ್ವಾ ಅಂತ ರಾಮಾಚಾರಿ ಹೇಳ್ತೀರಾ. ಹೌದು, ತುಂಬಾ ಬೇಜಾರಾಗೋಯ್ತು. ಅದೇ ತರ ಬೇರೆ ಯಾರಿಗಾದ್ರೂ ಮೂಗು ಹೊಡೆದೋದ್ರೆ ಸ್ವಲ್ಪ ಸಮಾಧಾನ ಆಗುತ್ತಲ್ವಾ ಅಂತ ರಾಮಾಚಾರಿ ಕೇಳ್ತಾರೆ. ಸ್ವಲ್ಪ ಅಲ್ಲ, ತುಂಬಾನೇ ಆಗುತ್ತೆ ಅಂತ ಜಿಕೆ ಹೇಳ್ತಾರೆ. ಅದಾಗುತ್ತೆ ಅಂತ ರಾಮಾಚಾರಿ ಹೇಳ್ತಿದ್ರೆ ಅದ್ ಹೆಂಗೆ ಅಂತ ಜಿಕೆ ಹೇಳ್ತಾರೆ. ಹಂಗೆ ನೋಡ್ಕೊ ಅಂತ ರಾಮಾಚಾರಿ ಹೇಳ್ತಾರೆ. ಕಿಟಿ, ಏನ್ ಕಿಟಿ ಇಲ್ಲೇ ನಿಂತ್ಕೊಂಡಿದ್ಯಾ ಅಂತ ಮಾನ್ಯತಾ ಕಿಟಿನ ಕೇಳ್ತಾರೆ. ಮತ್ತೆ ಎಲ್ಲಿರ್ಬೇಕು ಮೇಡಮ್ ಅಂತ ರಾಮಾಚಾರಿ ಹೇಳ್ತಾರೆ. ನನ್ ಬೇಟಿ ಮೇಲ್ಗಡೆ ಇದಾರಲ್ಲ ಅಲ್ಲಿರ್ಬೇಕಲ್ವಾ ಅಂತ ನವದೀಪ್ ಹೇಳ್ತಾರೆ. ಅಶೋ ಸರ್ ಅವ್ರೇನೋ ಪರ್ಸನಲ್ ಆಗಿ ಮಾತಾಡ್ಕೋತಿರ್ತಾರೆ, ನಾನೋಗಿ ಅವ್ರ ಮಧ್ಯೆ ಹೋಗಿ ಡಿಸ್ಟರ್ಬ್ ಮಾಡಕ್ಕಾಗುತ್ತಾ ಅಂತ ರಾಮಾಚಾರಿ ಹೇಳ್ತಾರೆ. ಎಸ್ ಯು ಆರ್ ರೈಟ್ ಅಂತ ಮಾನ್ಯತಾ ಹೇಳ್ತಾರೆ. ಅಲ್ಲಲ್ಲೇ ಬಲ್ ನನ್ ಮಗ ಇವನು ಅಂತ ಜಿಕೆ ಹೇಳ್ತಿದ್ರೆ ರಾಮಾಚಾರಿ ಜಿಕೆಗೆ ಲುಕ್ ಕೊಡ್ತಾರೆ. ಅಲ್ಲಲ್ಲ ಒಳ್ಳೆ ಹುಡ್ಗ ಅಂತ ಜಿಕೆ ಹೇಳ್ತಾರೆ. ಡ್ಯಾಡಿ ಅಂತ ಹೇಳಿ ವಿವೇಕ್
ಕೆಳಗಡೆ ಇಳಿತಾ ಇರ್ತಾರೆ. ವಿವೇಕ್ ಪರಿಸ್ಥಿತಿ ನೋಡಿ ಇಲ್ಲಿ ಎಲ್ಲರೂ ಶಾಕ್ ಆಗ್ತಾರೆ. ಬೇಟೆ ಏಕ್ಯಾ ಹುವಾ, ಇದನ್ ಯಾರ್ ಮಾಡಿದ್ದು ಅಂತ ನವದೀಪ್ ಕೇಳ್ತಾರೆ. ಚಾರುನು ಕೆಳಗಡೆ ಬರ್ತಾರೆ. ನಾವಿಬ್ರು ಮಾತಾಡ್ತಿದ್ವಿ, ಯಾರು ಬಂದ್ರು ನನ್ನನ್ನ ಹೊಡೆದ್ಬಿಟ್ರು ಅಂತ ವಿವೇಕ್ ಹೇಳ್ತಾರೆ. ಆ ಕಡೆ ಜಿಕೆ ಯಾರು ಅಂತ ಕೇಳ್ತಿದ್ರೆ, ಈ ಕಡೆ ರಾಮಾಚಾರಿ ನಂಗ್ ಗೊತ್ತಿಲ್ಲ ಅಂತ ಹೇಳ್ತಿರ್ತಾರೆ. ಮಾನ್ಯತಾಜಿ ಏನ್ ನಡೀತಿದೆ ಅಂತ ನವದೀಪ್ ಹೇಳ್ತಾರೆ. ಏನೋ ಓಡದ್ನ, ಬೇಬಿ ವಾಟ್ ಹ್ಯಾಪನ್, ಏನಾಯ್ತು ಅಂತ ಮಾನ್ಯತಾ ಕೇಳ್ತಾರೆ. ಯಾರೋ ಮಾಮ್ ಗೊತ್ತಿಲ್ಲ, ಒಳ್ಳೆ ಸ್ಪೈಡರ್ ಮ್ಯಾನ್ ತರ ಇದ್ದ, ಮಾಸ್ಕ್ ಹಾಕೊಂಡಿದ್ದ ಮಾಮ್, ಒಂಥರ ವಿಚಿತ್ರವಾಗಿದ್ದ, ಅವನು ಪೈಪ್ ಇಟ್ಕೊಂಡು ಬಂದ, ಹೊಡ್ದ, ಆಮೇಲೆ ಪೈಪ್ ಇಟ್ಕೊಂಡು ಹೊರಟೋದ ಅಂತ ಚಾರು ಹೇಳ್ತಾರೆ. ಅಂದ್ರೆ ನೋವಾಗ್ತಿದ್ಯಾ, ಸಮಾಧಾನ ಮಾಡ್ಕೊಳ್ಳಿ ಅಂತ ಮಾನ್ಯತಾ ಹೇಳ್ತಾರೆ. ಚೆ ಪಾಪ ಸೂಪರ್ ಸೂಪರ್, ಅಯ್ಯೋ ಏನ್ ಮೇಡಮ್ ಇಷ್ಟೊಂದ್ ಜೋರಾಗಿ ಹೊಡ್ಬಿಟ್ಟಿದಾರಲ್ಲ, ಯಾರ್ ಮೇಡಮ್ ನಿಮ್ಮನೆಗೆ ಬಂದು ಆತರ ಇವ್ನ್ಗೆ ಹೊಡ್ದೋಗ್ತಾರೆ ಅಂತ ರಾಮಾಚಾರಿ ಹೇಳ್ತಿದ್ರೆ ಜಿಕೆ ಅಂತೂ ಶಾಕ್ ಆಗ್ತಾರೆ. ಮಾನ್ಯತಾಜಿ ನಿಮ್ಮನೆ ಬಂದು ನನ್ ಬೇಟೆಗೆ ಈ ತರ ಆಗಿದೆ ಅಂದ್ರೆ ಯಾರೋ ದುಶ್ಮನ ಇರ್ಬೇಕು ಅಂತ ನವದೀಪ್ ಹೇಳ್ತಿರ್ತಾರೆ. ಈ ದುಶ್ಮನ್ ಬಿಟ್ಟಾಕಿ ಮೊದ್ಲು ಅವ್ರಿಗೆ ಏನಾಯ್ತು ನೋಡಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಂತ ರಾಮಾಚಾರಿ ಹೇಳ್ತಾರೆ. ಆಜಾ ಬೇಟ ಆಜಾ ಅಂತ ಹೇಳಿ ಇಲ್ಲಿ ನವದೀಪ್ ಫರೋಡ್ ಇಸ್ಕೋ ಪಕಡು ಅಂತ ಹೇಳಿ 3 ಜನನು ಹೋಗ್ತಾರೆ. ಹಾಗೆ ಇಲ್ಲಿ ರಾಮಾಚಾರಿ ಚಾರು ನೋಡ್ಕೊಂಡು ನಗ್ತಿರ್ತಾರೆ. ಆ ಕಡೆ ರುಕ್ಕು ಮೆಣಸಿನಕಾಯಿ ತಿಂತ ಕಷ್ಟಪಡ್ತಿರ್ತಾರೆ. ಇನ್ನು ನನ್ ಕೈಲಿ ತಿನ್ನಕ್ಕಾಗಲ್ಲ ಅಂತ ಇಲ್ಲಿ ರುಕ್ಕು ಹೇಳ್ತಿರೆ. ಕೆಟ್ಟವರೆಲ್ಲ ಇಷ್ಟ ಬೇಗ ಸಾಯಕ್ಕಾಗಲ್ಲ ಅದಕ್ಕೆ ಅಂತ ಇಲ್ಲಿ ಮುರಾರಿ ಹೇಳ್ಬಿಡ್ತಾರೆ. ಏನು ಅಂತ ರುಕ್ಕು ಕೇಳ್ತಾರೆ. ಇನ್ನು ಸಾಯೋಳಲ್ಲ ಸಾಯಿಸೋಳು, ಅಶೋಕ್ಗೆ ಇದನ್ನ ನಾನ್ ಹೇಳ್ತಾ ಇಲ್ಲ, ದೆವ್ವ ಫ್ರೆಂಡ್ ಹೇಳಕ್ ಹೇಳಿದ್ದು ಅಂತ ಮುರಾರಿ ಹೇಳ್ತಾರೆ. ಸರಿಯದ್ಕೆ ನೀವು ಬೇಗ ಬೇಗ ತಿಂದು ಖಾಲಿ ಮಾಡಿ ಅಂತ ಮುರಾರಿ ಹೇಳ್ತಾರೆ. ಆಮೇಲೆ ಇಲ್ಲಿ ರುಕ್ಕು ಎಲ್ಲಾ ಮೆಣಸಿನಕಾಯಿನೂ ತಿಂದು ಖಾಲಿ ಮಾಡ್ತಾರೆ. ಮುರಾರಿ ಎಲ್ಲಾ ಟಾಸ್ಕ್ ಮುಗಿತಲ್ವಾ, ನಾನಿನ್ನು ಹೋಗ್ಬೋದಾ ಅಂತ ರುಕ್ಕು ಕೇಳ್ತಾರೆ. ರೀ ಯಾವ್ದಕ್ಕೂ ಒಂದ್ಸಲಿ ದೆವ್ವ ಫ್ರೆಂಡ್ ಗೆ ಫೋನ್ ಮಾಡಿ ಕೇಳ್ತೀನಿ. ಹಲೋ ದೆವ್ವ ಫ್ರೆಂಡ್ ಫೋನ್ ಮಾಡ್ತಿದ್ಯಲ್ಲ ಅಂತ ಹೇಳಿ ಹಲೋ ಫ್ರೆಂಡ್ ಅಂತ ಮುರಾರಿ ಹೇಳ್ತಾರೆ. ಹಾ ಸರಿ ಸರಿ ಆಯ್ತು ಆಯ್ತು, ಹಾಗೆ ಆಗ್ಲಿ ಅಂತ ಮುರಾರಿ ಹೇಳ್ತಿದೆ. ಮುರಾರಿ ಏನಂತೆ ಅಂತ ರುಕ್ಕು ಕೇಳ್ತಾರೆ. ಟಾಸ್ಕ್ ಮುಗಿತಂತೆ ಅದಕ್ಕೆ ಅಂತ ಮುರಾರಿ ಹೇಳ್ತಾರೆ. ಅಯ್ಯೊಬ್ಬ ಸದ್ಯ ಅಂತ ರುಕ್ಕು ಹೇಳ್ತಾರೆ. ಇವತ್ತಿಗೆ ಮುಗಿತಂತೆ ಅದಕ್ಕೆ, ನಾಳೆ ಯಾವ ಟಾಸ್ಕ್ ಅಂತ ಫೋನ್ ಮಾಡಿ ಹೇಳುತ್ತಂತೆ ಅಂತ ಮುರಾರಿ ಹೇಳ್ತಾರೆ. ಮತ್ತೆ ನಾಳೆ ಒಂದ್ ಟಾಸ್ಕ್ ಇದೆಯಾ ಅಂತ ರುಕ್ಕು ಕೇಳ್ತಾರೆ. ಈ ತರ ಅಂತ್ಯ ಮಾಡೋದಂದ್ರೆ ಸುಮ್ನೆನಾ, ಬದುಕಿರೋರ್ಗೂ ಪಶ್ಚಾತ್ತಾಪ ಪಡ್ತಾ ಇರ್ಬೇಕು, ಸಾಯೋವರೆಗೂ ಶಿಕ್ಷೆ ಅನುಭವಿಸ್ತಾ ಇರ್ಬೇಕು ಅಂತ ಮುರಾರಿ ಹೇಳ್ತಿದ್ರೆ ಇಲ್ಲಿ ರುಕ್ಕು ತುಂಬಾ ಕೋಪದಲ್ಲಿ ನೋಡ್ತಿರ್ತಾರೆ. ಅಶೋಕ್ಗೆ ಇದನ್ನೆಲ್ಲ ನಾನ್ ಹೇಳ್ತಿಲ್ಲ, ನೆನ್ನೆ ದೆವ್ವ ಜೊತೆ ಮಾತಾಡ್ಬೇಕಾದ್ರೆ ದೆವ್ವನೇ ಹೇಳ್ತಾ ಇತ್ತು, ಅದನ್ನ ನಿಮ್ಗೆ ಹೇಳ್ತಿದೆ ಅಂತ ಹೇಳಿ ಮುರಾರಿ ರುಕ್ಕು ಕೆನೆಗೆ ಜೋರಾಗಿ ಹೊಡ್ಬಿಡ್ತಾರೆ. ನನ್ಗೆ ಯಾಕೆ ಹೊಡ್ದೆ ಅಂತ ಇಲ್ಲಿ ರುಕ್ಕು ಕೇಳ್ತಾರೆ. ಮನೇಲಿ ಹೊಡ್ದೆ ಅದಕ್ಕೆ ದೆವ್ವ ಹೊಡಿ ಅಂತ ಹೇಳ್ತು, ಅದಕ್ಕೆ ಹೊಡ್ದೆ ಅಂತ ಮುರಾರಿ ಹೇಳ್ತಾರೆ. ಅದೇಳ್ತು ಅಂತ ಹೊಡ್ಬಿಡ್ತೀನೋ ಅಂತ ರುಕ್ಕು ಹೇಳ್ತಾರೆ. ನಾನ್ ಹೊಡ್ದಿಲ್ಲ ಅಂದ್ರೆ ದೆವ್ವನೇ ಬಂದು ಹೊಡಿಯುತ್ತಂತೆ, ಪರವಾಗಿಲ್ವಾ ಅಂತ ಮುರಾರಿ ಹೇಳ್ತಾರೆ. ನಾನು ಇಲ್ಲೇ ನಿಂತಿದ್ದೆ ಮತ್ತೆ ದೆವ್ವ ಹೊಡಿ ಅಂತ ಹೇಳ್ತೆ, ನಾನಿನ್ನು ಬರ್ಲಾದ್ಕೆ ಅಂತ ಮುರಾರಿ ಹೇಳ್ತಾರೆ. ಬರ್ಬೇಡ ಹೋಗು ಅಂತ ರುಕ್ಕು ಬಾಯ್ತಾರೆ. ಸರಿಯದ್ಕೆ ಅಂತ ಹೇಳಿ ಮುರಾರಿ ಹೋಗ್ತಾರೆ. ಆ ಕಡೆ ಮಾನ್ಯತಾ ಪ್ರಶ್ನೆ ಮಾಡ್ತಿರ್ತಾರೆ. ಬೇಬಿ ಏನಾಯ್ತು ಅಂತ ಮಾನ್ಯತಾ ಕೇಳ್ತಾರೆ. ಇಷ್ಟೊತ್ತರೆಗೂ ಪಿಕ್ಚರ್ ನೋಡ್ಬಿಟ್ಟು ಇವಾಗ ಏನಾಯ್ತು ಅಂತ ಕ್ವಶನ್ ಕೇಳ್ತಿದಿರಲ್ಲ ಎಡ್ ಮೇಡಮ್ ಜಿಕೆ ಹೇಳ್ತಾರೆ. ಪಾಪ ಮಾಮ್, ವಿವೇಕ್ ಅವರು ಎಷ್ಟು ಪ್ರೀತಿಯಿಂದ ಮಾತಾಡ್ತಿದ್ರು ಗೊತ್ತಾ, ಎಷ್ಟು ಬ್ಯೂಟಿಫುಲ್ ಆಗಿ ಅವ್ರ ಲವ್ ನ ಎಕ್ಸ್ಪ್ರೆಸ್ ಮಾಡ್ತಿದ್ರು ಗೊತ್ತಾ ಮಾಮ್. ನಾನೇನೋ ಇನ್ನೇನೋ ಒಪಿನಿಯನ್ ಹೇಳ್ಬೇಕು, ಅಷ್ಟೊತ್ತಲ್ಲಿ ಯಾರು ಮಾಸ್ಕ್ ಹಾಕೊಂಡ್ ಬಂದು ಮುಖಕ್ಕೆ ಬಟ್ಟೆ ಹಾಕಿ ಚೆನ್ನಾಗಿ ಹೊಡೆದು ಹೊಟ್ಟೋದ. ನಾನು ತುಂಬಾ ಬಿಡ್ಸೋದಕ್ಕೆ ಟ್ರೈ ಮಾಡ್ದೆ ಮಾಮ್, ಆದ್ರೆ ನನ್ ಕೈಲಿ ಆಗ್ಲೇ ಇಲ್ಲ. ಕರ್ದೆ ಆದ್ರೆ ನೀವ್ ಯಾರು ಬರ್ಲೇ ಇಲ್ಲ. ವಿವೇಕ್ ನೋವಲ್ಲಿ ಒದಾಡ್ತಿದ್ರು ಮಾಮ್. ಪಾಪ ಮಾಮ್, ಅವ್ರ ಮುಖ ನೋಡಕ್ ಆಗ್ತಿರ್ಲಿಲ್ಲ ಅಂತ ಇಲ್ಲಿ ಚಾರು ಹೇಳ್ತಾರೆ. ಯಾರಿರ್ಬೋದು, ನಮ್ಮನೆಗೆ ಬಂದು ಹೊಡ್ತಿದ್ದಾನೆ ಅಂದ್ರೆ ಅದ್ ಯಾರದು ಅಂತ ಮಾನ್ಯತಾ ಹೇಳ್ತಿದ್ರೆ ಜಿಕೆ ರಾಮಾಚಾರಿ ಮುಖ ನೋಡ್ತಾರೆ. ಅಲ್ಲ ಮಾಮ್, ನಮ್ಮನೆ ನೋಡಿದ್ರೆ ಇಷ್ಟ ಚೆನ್ನಾಗಿದೀವಿ, ನಮ್ ಎಲ್ಲಾನು ಬಿಟ್ಟು ಒಬ್ರಿಗೆ ಹೊಡ್ತಿದ್ದಾರೆ ಅಂದ್ರೆ ಯಾರೋ ಅವ್ರಿಗೆ ಆಗ್ತಿರೋರೇ ಇರ್ಬೋದಲ್ವಾ ಅಂತ ಚಾರು ಹೇಳ್ತಾರೆ. ಎಸ್ ಯುವರ್ ರೈಟ್ ಬೇಬಿ, ಓಕೆ ಬೇಬಿ, ಅವ್ರ ತಂದೆ ನವದೀಪ್ ಇದಾರಲ್ಲ ಎಲ್ಲ ನೋಡ್ಕೋತಾರೆ. ಥ್ಯಾಂಕ್ ಗಾಡ್ ನಿಂಗೇನೋ ಆಗ್ಲಿಲ್ವಲ್ಲ, ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದಟ್ ಅಂತ ಮಾನ್ಯತಾ ಹೇಳ್ತಾರೆ. ನನ್ಗೆ ಲೇಟ್ ಆಯ್ತು, ನಾನ್ ಲೇಟ್ ಆಗಿ ಹೋದ್ರೆ ಮನೇಲಿರೋರು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿ ನಂಗೆ ಇರಿಟೇಟ್ ಮಾಡ್ತಾರೆ ಅಂತ ಚಾರು ಹೇಳ್ತಾರೆ. ಓಕೆ ಬೇಬಿ ನೀನ್ ಹೊರಡು ಅಂತ ಮಾನ್ಯತಾ ಹೇಳ್ತಾರೆ. ಕಿಟ್ಟಿ ಬೇಬಿನ ಸೇಫ್ ಆಗಿ ಅವಳ ಮನೆಗೆ ಕರ್ಕೊಂಡೋಗಿ ಬಿಟ್ಬಿಟ್ಬಾ ಓಕೆ ಅಂತ ಮಾನ್ಯತಾ ಹೇಳ್ತೀರಾ. ಓಕೆ ಮ್ಯಾಮ್ ಅಂತ ಇಲ್ಲಿ ರಾಮಾಚಾರಿ ಹೇಳ್ತಾರೆ. ಜಾಸ್ತಿ ಬುದ್ಧಿವಂತರು ಅವಾಗ ದಡ್ರಾಗ್ತಾರೆ ಅನ್ನೋದಕ್ಕೆ ಇವ್ರುಗಳೇ ಉದಾಹರಣೆ ಅಂತ ಜಿಕೆ ಮನ್ಸಲ್ಲೇ ಅನ್ಕೋತಾರೆ. ಬಾಯ್ ಮಾಮ್ ಅಂತ ಚಾರು ಹೇಳ್ತಾರೆ. ಟೇಕ್ ಕೇರ್ ಬೇಬಿ ಅಂತ ಮಾನ್ಯತಾ ಹೇಳ್ತಾರೆ. ಮೇಡಮ್ ಹೋಗೋಣ ಅಂತ ರಾಮಾಚಾರಿ ಹೇಳ್ತಾರೆ. ಹಾ ಕಿಟ್ಟಿ ಅಂತ ಹೇಳ್ತಾರೆ. ರಾಮಾಚಾರಿ ಕಿಟ್ಟಿ ಹೋಗ್ತಾರೆ. ರೈಟ್ ಮೇಡಮ್, ನಿಮ್ಗೆ ಇವಾಗ್ಲೂ ಏನು ಅಂತ ಇಲ್ಲಿ ಜಿಕೆ ಹೇಳಕ್ ಬರ್ತಾರೆ. ಆಗ ಮಾನ್ಯತಾ ಜಿಕೆ ಮೂಗಕ್ಕೆ ಹೊಡೆಯಕ್ ಬರ್ತಾರೆ. ಅಶೋ ಇವ್ ಜನ್ಮಕ್ಕೆ ಸವಸನೆ ಬೇಡಪ್ಪ ಅಂತ ಹೇಳಿ ಜಿಕೆ ಹೊರಟೋಗ್ತಾರೆ. ಆ ಕಡೆ ನವದೀಪ್ ಮನೇಲಿ ಮಾತಾಡ್ತಿರ್ತಾರೆ. ಇಲ್ಲಿ ವರುಣ್ ಐಸ್ ಪ್ಯಾಕ್ ನ ಇಡ್ತಾ ಇರ್ತಾರೆ ಕೈಗೆ. ಅಶೋ ವರುಣ್ ನಿಧಾನ ಕಣೋ, ಅವ್ನ್ಗಷ್ಟು ನೋವು ತಡ್ಕೊಳಕ್ ಆಗಲ್ಲ ಅಂತ ಇಲ್ಲಿ ನವದೀಪ್ ಹೇಳ್ತಾರೆ. ನಂಗ್ ಬಾಡಿಲ್ ಆಗ್ತಿರೋ ಪೈನ್ ಗಿಂತ ಮನ್ಸಲ್ಲಿ ಆಗ್ತಿರೋ ಪೈನ್ ಏನ್ ತಡ್ಕೊಳಕ್ ಆಗ್ತಿಲ್ಲ ಅಂತ ವಿವೇಕ್ ಹೇಳ್ತಾರೆ. ಏಟಾ ಯಾರೋ ನಮ್ಗೆ ಆಗ್ತಿದ್ದವರು ಈ ತರ ಮಾಡಿದ್ದಾರೆ ಅಷ್ಟೇ ಅಂತ ವಿವೇಕ್ ಹೇಳ್ತಾರೆ. ಅಲ್ಲ ಡ್ಯಾಡ್, ಇಂಡಿಯಾದಲ್ಲಿ ನಿಮ್ಗೆ ದುಶ್ಮನ್ಗಳಿದ್ದಾರೆ ಅದು ಓಕೆ, ಆದ್ರೆ ನನ್ಗೆ ಯಾರು ದುಶ್ಮನ್ಗಳಿದ್ದಾರೆ, ಅವ್ನ್ ಯಾರೋ ಬಂದು ನಂಗ್ ಹೊಡ್ದ ಓಕೆ, ಆದ್ರೆ ಯಾರು ಹೊಡೆದಿತ್ತು ಅಂತ ನಂಗೆ ಗೊತ್ತಾಗ್ಲಿಲ್ಲ, ಅದು ನಂಗೆ ಜಾಸ್ತಿ ಪೇನ್ ಆಗ್ತಿದೆ ಅಂತ ವಿವೇಕ್ ಹೇಳ್ತಾರೆ. ಇದೆಲ್ಲ ನೋಡ್ತಾ ಇದ್ರೆ ನಂಗೆ ಯಾಕೋ ಅನುಮಾನ ಬರ್ತಿದೆ ಅಂತ ನವದೀಪಿಯೇ ವರುಣ್ ಹೇಳ್ತಾರೆ. ಏನ್ ಅನುಮಾನ ಅಂತ ನವದೀಪ್ ಕೇಳ್ತಾರೆ. ಇಲ್ಲಿಂದ ನಡೆದಿರೋದ್ನೆಲ್ಲ ಒಂದ್ಸಲ ಯೋಚನೆ ಮಾಡಿ ನೋಡಿ ಸಾಬ್, ಯಾರೋ ಬಸವರಾಜ ಅನ್ನೋ ಪರ್ಸನ್ ಸಿದ್ಧಾರ್ಥ ಹತ್ರ ನಿಮ್ ಬಗ್ಗೆ ವಿಚಾರಿಸ್ತಾ ಅಂತ ಹೇಳಿದ್ರು. ಆಮೇಲೆ ಚಾರು ಮೇಡಮ್ ನಮ್ ಚೋಟಾ ಸಾಬ್ ನ ಒಪ್ಕೊಂಡ್ಮೇಲೂ ಲವ್ ಬಗ್ಗೆ ಎಕ್ಸ್ಪ್ರೆಸ್ ಮಾಡಕ್ ಹೋದಾಗ ಅವತ್ತು ಚಾರು ಮೇಡಮ್ ಕೋಆಪರೇಟ್ ಮಾಡ್ಲಿಲ್ಲ. ಇವತ್ ನೋಡಿದ್ರೆ ಚಾರು ಮೇಡಮ್ ಮಾತಾಡಕ್ ಹೋದಾಗ್ಲೇ ಈ ತರ ಆಗಿದೆ. ಎಲ್ಲ ನೋಡ್ತಿದ್ರೆ ನಿಮ್ಗೆ ಏನ್ ಅನಿಸ್ತಿದೆ ಸಾಬ್ ಅಂತ ವರುಣ್ ಕೇಳ್ತಾರೆ. ಅನಿಸ್ತಿಲ್ಲ, ಒಟ್ಟಾರೆ ನಮ್ ಪ್ಲಾನ್ ಸರಿ ಇಲ್ಲ ಅಂತ ಅನಿಸ್ತಿದೆ ಅಂತ ನವದೀಪ್ ಹೇಳ್ತಾರೆ. ಎಲ್ಲ ನೋಡಿದ್ರೆ ನಿಮ್ಗೆ ಏನಾದ್ರು ಅನ್ಸ್ಬೇಕಲ್ವಾ ಅಂತ ವರುಣ್ ಹೇಳ್ತಾರೆ. ಎಲ್ಲ ನೋಡಿದ್ರೆ ಏನೂ ಆಗಲ್ಲ, ಸುಮ್ನೆ ನೀನು ಎದುರದಲ್ದೆ ನಮ್ಮನ್ನು ಕೂಡ ಎದುರಿಸ್ತಿದ್ಯಾ, ಹೋಗಿ ನಾನ್ ಶಾದಿ ಆಗೋ ಲಡ್ಕಿ ಮುಂದೆ ನನ್ಗೆ ಹೊಡ್ಬಿಟ್ನಲ್ಲ ಅಂತ ಹೇಳಿ ವಿವೇಕ್ ಹೇಳ್ತಾರೆ. ಆ ಕಡೆ ರಾಮಾಚಾರಿ ಚಾರು ನಗ್ತಾನೆ ಇರ್ತಾರೆ. ಅಲ್ಲ ನೀವಿಬ್ರು ಈ ತರ ನಗ್ತಿದ್ದೀರಲ್ಲ ಯಾಕೆ, ಏನಾಯ್ತು ಅಂತ ಮುರಾರಿ ಕೇಳ್ತಾರೆ. ಆಗ
ಚಾರು ನಗ್ತಾನೆ ಇರ್ತಾರೆ. ಅಲ್ಲ ಅದ್ಕೆ ಅಂತದೇನಾಯ್ತು ಹೇಳಿ ಅಂತ ಇಲ್ಲಿ ಮತ್ತೆ ಮುರಾರಿ ಕೇಳ್ತಾರೆ. ಮುರಾರಿ ಅಲ್ಲಿ ಏನಾಯ್ತು ಗೊತ್ತಾ ಅಂತ ಹೇಳಿ ಇಲ್ಲಿ ಚಾರು ನಡೆದಿರೋ ವಿಷಯ ಎಲ್ಲ ಹೇಳ್ತಾರೆ. ರಾಮಾಚಾರಿ ಹೆಂಗ್ ಹೊಡೆದ್ರು ಅಂತ ಹೇಳಿದ್ರೆ ವಿವೇಕ್ ಏನಾದ್ರು ಕನ್ನಡಿ ಮುಂದೆ ಅವ್ನ್ ಮುಖ ಅವನೇ ನೋಡ್ಕೊಂಡ್ರೆ ಅವನೇ ಗುರ್ತಿಡಿಯಕ್ಕಾಗಲ್ಲ ಆ ತರ ಹೊಡೆದಿದ್ದಾನೆ ನಮ್ ರಾಮಾಚಾರಿ ಅಂತ ಚಾರು ಹೇಳ್ತಾರೆ. ಹೌದಾ ಸರಿ, ನಿಮ್ಗೇನೋ ತೊಂದ್ರೆ ಆಗಿಲ್ಲ ಅಲ್ವಾ ಅಂತ ಮುರಾರಿ ಕೇಳ್ತಾರೆ. ನಮ್ಗೇನೋ ತೊಂದ್ರೆ ಆಗುತ್ತೆ, ನಾವ್ ಅಲ್ಲೋಗಿದ್ದು ಅವ್ರಿಗೆ ತೊಂದ್ರೆ ಮಾಡಕ್ಕೆ. ಮನುಷ್ಯನ ದುರ್ಬುದ್ಧಿ ಅವ್ನ್ ಸಾಮಾನ್ಯ ಜ್ಞಾನನು ಅಳಿಸ್ಬಿಡತ್ತಂತೆ. ತಾನೇ ಗಂಡ ಸತ್ತಿದ್ರು, ಹೊಟ್ಟೆಲಿ ಮಗು ಇದೆ, ಬಸ್ರಿ ಅಂತ ಗೊತ್ತಿದ್ರು ಯಾರುನೇ ಮದ್ವೆ ಆಗ್ಬೇಕು ಅಂತ ಹೇಳಿ ಹಿಂದೆ ಬಿದ್ದಿದ್ದಾನೆ. ಈಗಿರ್ಬೇಕಾದ್ರೆ ಅವ್ನ್ ಮಾನಸಿಕವಾಗಿ ಎಷ್ಟು ದುರ್ಬಲ ಆಗಿದ್ದಾನೆ ಅಂತ ಯೋಚನೆ ಮಾಡು. ಇರ್ಲಿ ಅವ್ರ ಈ ತರ ಇರದೆ ನಮಗೂ ಒಂದ್ ರೀತಿ ಒಳ್ಳೇದೇ ಆಯ್ತು. ನಾವು ನಮ್ ಕೆಲ್ಸ ಸಾಧಿಸ್ಕೊಳಕ್ಕೆ, ಸೇಟ್ ತೀರ್ಸ್ಕೊಳಕ್ಕೆ ಇದೇ ಒಂದು ಸರಿಯಾದ ಸಮಯ. ಅದಕ್ಕೆ ಬರೋ ಕೋಪ ಎಲ್ಲ ಅವನ್ ಮೇಲೆ ತೋರ್ಸ್ಬಿಟ್ಟೆ ಅಂತ ರಾಮಾಚಾರಿ ಹೇಳ್ತಾರೆ. ನಾನು ರುಕ್ಕು ಮೇಲಿರೋ ಕೋಪನ ದೆವ್ವ ಅಂತ ಹೇಳಿ ನನ್ ಕೋಪನು ಸ್ವಲ್ಪ ಕಡಿಮೆ ಮಾಡ್ಕೊಂಡೆ ಅಂತ ಮುರಾರಿ ಹೇಳ್ತಾರೆ. ನೀನೇನ್ ಮಾಡ್ದು ಅಂತ ರಾಮಾಚಾರಿ ಹೇಳ್ತಾರೆ. ರುಕ್ಕುಗೇನೋ ಕಮ್ಮಿ ಕಾಟ ಕೊಟ್ಟಿದೀನಿ ಅಂತ ಅನ್ಕೊಂಡಿದೀರಾ ಅಂತ ಹೇಳಿ ಇಲ್ಲಿ ಮುರಾರಿ ಮೆಣಸಿನಕಾಯಿ ತಿನ್ಸಿರನ್ನ ಹೇಳ್ತಾರೆ. ಇಷ್ಟೆಲ್ಲ ಆಯ್ತಾ ಅಂತ ರಾಮಾಚಾರಿ ಹೇಳ್ತಾರೆ. ಪಾಪ ಅನಿಸ್ತಿದ್ಯಾ? ಅವಳಿಗೇನಾದ್ರೂ ಪಾಪ ಅಂತ ಹೇಳಿದ್ರೆ ಹೇಳಿ ಜನ್ಮಕ್ಕೂ ನಮ್ಗೆ ಪಾಪ ಸುತ್ಕೊಳ್ಳುತ್ತೆ. ಹೌದು ರಾಮಾಚಾರಿ, ಈ ಮನೆ ಮಗನ ಅಂತ್ಯ ಮಾಡಿರೋಳ್ಗೆ ಕಾಟ ಕೊಡದೆ ಸುಮ್ನೆ ಇರ್ಬೇಕು ಅಂತ ಹೇಳಿ ಏನೋ ಯೋಚನೆ ಮಾಡ್ಬೇಡ. ನಾನಂತೂ ಅವಳ ಅಂತ್ಯ ಮಾಡಲ್ಲ, ಆದ್ರೆ ಅವಳು ಯಾವ್ದೇ ಕಾರಣಕ್ಕೂ ನೆಮ್ಮದಿಯಾಗಿರೋದಕ್ಕೆ ನಾನಂತೂ ಬಿಡೋದಿಲ್ಲ ಅಂತ ಮುರಾರಿ ಹೇಳ್ತಾರೆ. ಎಲ್ಲ ಕಣೋ ಅಂತ ರಾಮಾಚಾರಿ ಹೇಳಕ್ ಬರ್ತಾರೆ. ರಾಮಾಚಾರಿ, ನಿಮ್ ವಿಷಯಕ್ಕೆ ನಾನು ತಲೆ ಹಾಕಲ್ಲ, ನಮ್ ವಿಷಯಕ್ಕೆ ನೀವು ತಲೆ ಹಾಕ್ಬೇಡಿ ಹೇಳಿ ಮುರಾರಿ ಹೇಳ್ತಿರ್ತಾರೆ. ಡೀಲ್ ಓಕೆನಾ ಅಂತ ಹೇಳ್ತೀರಾ ರಾಮಾಚಾರಿ. ಸರಿ ಕಣಪ್ಪ ಆಯ್ತು ಅಂತ ರಾಮಾಚಾರಿ ಹೇಳ್ತಾರೆ. ಚಾರು ಟೆನ್ಷನ್ ಆಗಿರ್ತಾರೆ. ಚಾರು ಮೇಡಮ್ ಏನಾಯ್ತು ಅಂತ ರಾಮಾಚಾರಿ ಚಾರುನ ಕೇಳ್ತಾರೆ. ಟಾರ್ಗೆಟ್ ಇದ್ದಿದ್ದು ನಿನ್ನ ಅಂತ್ಯ ಮಾಡ್ಬೇಕು ಅಂತ, ನೀನು ಜೀವಂತವಾಗಿದ್ಯಾ ಅಂತ ಹೇಳಿ ನಿನ್ನೇನಾದ್ರು ಚಾರು ಹೇಳ್ತಾರೆ. ಚಾರು ಮೇಡಮ್ ನನ್ನನ್ನು ಯಾರು ಏನು ಮಾಡಕ್ಕಾಗಲ್ಲ, ನಿಜ ಗೊತ್ತಾಗಿ ಅವ್ರು ಏನಾದ್ರು ನನ್ಗೆ ಮಾಡ್ಬೇಕು ಅಂತ ಪ್ಲಾನ್ ಮಾಡೋ ಅಷ್ಟೊತ್ತಿಗೆ ಅವರೆಲ್ಲ ಕಂಬಿ ಎಣಿಸ್ತಿರ್ತಾರೆ. ನೀವು ತಲೆ ಕೆಡ್ಸ್ಕೊಬಿಡಿ ಅಂತ ರಾಮಾಚಾರಿ ಹೇಳ್ತಾರೆ. ಆ ಕಡೆ ಚೀಕೆ ಮೂಗು ನಿಡ್ಕೊಂಡು ಅಯ್ಯೋ ಉರಿತಾ ಇದೆ, ನೋವ್ತಾ ಇದೆ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಹೇಳೋದು ಕೈ ಬಾಯಿ ಸರಿ ಇದ್ರೆ ಎಲ್ಲ ಸರಿ ಹೋಗುತ್ತೆ, ಒಳ್ಳೇದಾಗುತ್ತೆ ಅಂತ ಇಲ್ಲಿ ಮಾನ್ಯತಾ ಹೇಳ್ತಾರೆ. ರಾಮಾಚಾರಿ ಅಂತ್ಯ ಆಗಿಲ್ವಂತೆ, ಅಂತ್ಯ ಆಗಿರೋದು ಕಿಟ್ಟಿ ಅಂತೆ. ಈ ತರ ನಾನ್ಸೆನ್ಸ್ ತರ ಮಾತಾಡ್ತಿದ್ರೆ ಮೂಗಲ್ಲ ತಲೆನೆ ಹೊಡೆದಾಕ್ಬಿಡ್ತಾರೆ. ಒಂದು ತಿಳ್ಕೊ, ನಾವು ಇಂಟೆಲಿಜೆಂಟ್ ಪೀಪಲ್, ನೀನು ನಮ್ಬಾಗನೆ ಮಾತಾಡಕ್ ಬಂದ್ರೆ ನಾವು ರಾಂಗ್ ಆಗ್ಬೇಕಾಗುತ್ತೆ. ನೀನು ಸರಿಯಾಗಿದ್ದಿದ್ರೆ ನಿಂಗೆ ಇಂತ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ ಅಂತ ಮಾನ್ಯತಾ ಹೇಳ್ತಾರೆ. ನಿಮ್ಗೆಲ್ಲ ಅತಿ ಶೀಘ್ರದಲ್ಲೇ ನಾನು ಏನ್ ಹೇಳಕ್ ಹೊರಟಿದ್ದೀನಿ ಅಂತ ಅರ್ಥ ಆಗುತ್ತೆ ಅಂತ ಜಿಕೆ ಹೇಳ್ತಾರೆ. ಇಲ್ಲಿಗೆ ಸಂಚಿಕೆ ಮುಕ್ತ ಆಗಿರುತ್ತೆ. ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡ್ತೀರಾ ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.